ಗುಡ್ ಮಾರ್ನಿಂಗ್ ಗೈಸ್. ಡೇ 2 ಮುರುಡೇಶ್ವರ ವಿಡಿಯೋಗೆ ಸ್ವಾಗತ. ಇವತ್ತು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹೋಟೆಲಲ್ಲಿ ನಾಷ್ಟ ತಿಂದ್ಕೊಂಡು ಈಗ ದೇವಸ್ಥಾನ ಕಡೆ ಹೋಗ್ತಿದ್ದೀವಿ. ನೋಡ್ತಿರ್ಬೋದು ಮುಂದೆ ಬರ್ತಿದ್ದಾರೆ ಎಲ್ಲರೂ. ಸೊ ನಾವು ದೇವಸ್ಥಾನ ಹೋಗಿದ್ದೀವಿ. ನೋಡೋಣ, ಈ ಗೋಪುರ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ನೋಡ್ತಿದ್ದೀವಿ ಇವತ್ತು. ನೋಡೋಣ ಮುಂದಕ್ಕೆ ಹೋಗಿ. ಅದು ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ, ರೇಟ್ ನೋಡಿಕೊಂಡು ನಿಮ್ಗೆ ಹೇಳ್ತೀನಿ, ಬನ್ನಿ ಗೈಸ್. ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ತುಂಬ ಬಿಸಿಲಿದೆ, ಕಾಲೆಲ್ಲ ಸುರ್ತಿದೆ. ಚಪ್ಪಲಿ ಬೇರೆ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದೀವಿ. ತುಂಬ ಬಿಸಿಲಿದೆ, ಕಾಲೆಲ್ಲ ಸುರ್ತಿದೆ. ಅದಕ್ಕೆ ಓಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ಬಿಡೋಣ ಜಲ್ದಿ, ಇಲ್ಲ ಕಷ್ಟ ಆಗುತ್ತೆ. ತಲೆ ಮೇಲೆ ಇದೆ ಬಿಸಿಲು ಇವತ್ತು. ಓಹ್, ಏನಕ್ಕಿದಪ್ಪ ಇಷ್ಟು ರಶ್ ಇದೆ ಇವತ್ತು. ಬನ್ನಿ ಹೋಗಿ ನೋಡೋಣ ಮುಂದೆ. ಸೊ ಹಂಗೂ ಹಿಂಗೂ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ರಿ ಗೈಸ್. ದೇವಸ್ಥಾನ ಮುಂದೆನೇ ಸಮುದ್ರ ನೋಡಿ. ಈಗ ದೇವಸ್ಥಾನ ಒಳಗಡೆ ಹೋಗೋಣ ನೋಡಿ. ಬನ್ನಿ, ಸ್ಕೂಬಾ ಡೈವಿಂಗ್ ಎಲ್ಲ ಇದೆ, ಬಟ್ ನಾವು ಅದಕ್ಕೆ ಹೋಗಿಲ್ಲ. ದೇವಸ್ಥಾನ ಒಳಗಡೆ ಹೋಗ್ತೀವಿ. ಮುಂದೆ ಸೆಕ್ಯೂರಿಟಿ ಇದ್ದಾರೆ, ಫೋನ್ ಕಿತ್ಕೊತಾರೆ. ಸೊ ಆಮೇಲೆ ವೀಡಿಯೋ ಮಾಡ್ತೀನಿ. ದೇವ್ರ ತಕ್ಷಣ ಪಡೆದು ಆಚೆ ಬಂದಿದ್ದೀವಿ. ಇದು ಶ್ರೀ ಗಣಪತಿ ದೇವಸ್ಥಾನ ನೋಡಿ. ಇಲ್ಲಿ ಹಾಕ್ಕೊಂಡು ಆಚೆ ಹೋಗೋಣ ಬನ್ನಿ ಗೈಸ್. ಈ ಟಾಪ್ ಹೋಗೋಕ್ಕೆ ಚಿಕ್ಕ ಮಕ್ಳಿಗೆ 10 years ಬಿಲೋಗೆ 10 rupees, ಅಬೌವ್ 10 yearsಗೆ 20 rupees ಟಿಕೆಟು. ಲಿಫ್ಟ್ ಇದೆ, ಲಿಫ್ಟಲ್ಲಿ ಹೋಗಬೇಕು. ಬನ್ನಿ, ಟಿಕೆಟ್ ಪ್ರೈಸ್ ಕೂಡ ಇದೆ, ಲಿಫ್ಟ್ ಇದೆ, ಪ್ರೈಸ್ ಅಲ್ಲಿದೆ, ರಶ್ ಇದೆ. ಆಮೇಲೆ ತೋರಿಸ್ತೀನಿ ಗೈಸ್. ನಮ್ಮ ಅಪ್ಪ ಒಂದು ಸಡನ್ ಶಾಕ್ ಕೊಟ್ಬಿಟ್ರು. ಏನಂತ ಹೇಳ್ತೀನಿ, ನಾನು ಮೇಲೆ ಹೋಗ್ಬೇಕು ಅಂತ ಹೇಳ್ತಿದ್ನಲ್ಲ, ಮ್ಯಾಕ್ಸಿಮಮ್ 2 hours ಆಗುತ್ತೆ ಮೇಲೆ ಹೋಗೋಕ್ಕೆ. ಸೊ ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗ ನೆಕ್ಸ್ಟ್ ಮೂವ್ ಆಗ್ತಿದ್ದೀವಿ. ನೋಡಿ ಟಿಕೆಟ್ ತೋರಿಸ್ತೀನಿ, ಟಿಕೆಟ್ ಪ್ರೈಸಸ್, ಟೈಮಿಂಗ್ಸ್. ತುಂಬ ರಶ್ ಇದೆ. 2 ಲಿಫ್ಟ್ ಇದ್ರೂ ಮ್ಯಾಕ್ಸಿಮಮ್ 6 people ಹೋಗೋದು ಅಷ್ಟೇ ಆ ಲಿಫ್ಟಲ್ಲಿ. ಸೊ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಮೂವ್ ಆಗ್ತಿದ್ದೀವಿ. ಸೊ ಇಲ್ಲಿಂದಾನೇ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ತುಂಬ ಬಿಸಿಲಿತ್ತು, ಅದಕ್ಕೆ ತಣ್ಣಗಿಲಿ ಅಂತ ಒಂದು ಐಸ್ ಕ್ರೀಮ್ ಇಸ್ಕೊಂಡು ತಿಂತಾ ಇದ್ದೀನಿ. ಮುರುಡೇಶ್ವರದಿಂದ ಈಗ ಇರಗುಂಜಿಯ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಜಸ್ಟ್ 5 to 10 kilometers ಇದೆ ಮುರುಡೇಶ್ವರದಿಂದ. ಚೆನ್ನಾಗಿದೆ ದೇವಸ್ಥಾನ, ಬನ್ನಿ ಗೈಸ್. ಮುರುಡೇಶ್ವರದಿಂದ ಗಣೇಶ ದೇವಸ್ಥಾನ ನೋಡ್ಕೊಂಡು ಈಗ ಇರಗುಂಜಿಗೆ ಬಂದಿದ್ದೀವಿ. ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಬೋಟಿಂಗ್ ಮಾಡೋಕ್ಕೆ ಹೋಗ್ತೀವಿ. ಸೊ ಬನ್ನಿ, ಮಾತಾಡ್ತಿದ್ರೆ ಇಲ್ಲಿ ಚಿಕ್ಕ ಪಿಲ್ಲೆಗಳು ನೋಡಿ, RCB ಜರ್ಸಿ ಹಾಕ್ಕೊಂಡು. ಎಸ್, ಜೈ RCB ಅನ್ನಿ. ಡೈರೆಕ್ಟಾಗಿ ಡ್ರೈವರ್ ಹತ್ರ ನಾವು ಮಾತಾಡ್ಸೋಣ. ಇರಿ ಅಣ್ಣ, ಅಣ್ಣ ಮಾತಾಡಿ ಅಣ್ಣ. ಹೆಸ್ರಣ್ಣ? ಎಷ್ಟು ಅಂಕಲ್ ಆಗಿದೆ ಇದು ಕಲ? ಎಷ್ಟಾಗಿದೆ? ಅವ್ರನ್ನ ಕಟ್ ಮಾಡೋದು ನೀನು ನನ್ನ ಬಂದಿದ್ರಲ್ಲ, ಇಲ್ಲ ಅವರು ಬೋಟ್ ಹೋಗ್ತೀವಲ್ಲ, ಅವ್ರ ಡ್ರೈವರ್ನ ಕೇಳೋದು. ಮುರುಡೇಶ್ವರದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಅಂಕಲ್? ಅಲ್ಲಿಂದ ಇಲ್ಲಿಗೆ 25 kilometers. ಈಗ ಎಲ್ಲರೂ ಬೋಟಲ್ಲಿ ಎತ್ತುತ್ತಿದ್ದಾರೆ, ನಾವು ಹೋಗೋಣ. ಹೋಗಾರ ಸೇರ್ಕೊಳ್ಳಿ. ಸೊ ಬೋಟ್ ಒಳಗಡೆ ಎಂಟ್ರಿ ಆದರೆ ಗೈಸ್, ನೋಡೋಣ ಮಾಮ. ಸೊ ಕುತ್ಕೊಳ್ಳೋಣ. ಬನ್ನಿ 5 minutes ಮೂವ್ ಆಗುತ್ತೆ, ವೆಯ್ಟ್ ಮಾಡಿ.
ತುಂಬ ಬೋಟ್ಗಳಿದೆ. ಎಷ್ಟೊಂದು ನಾವಿದ್ರಲ್ಲಿ ಈ ಬೋಟ್ ಹೋಗ್ತಿದ್ದೀವಿ. ದೊಡ್ಡದಿದೆ ಕೆರೆ, ಆಲ್ಮೋಸ್ಟ್ 1.5 hour ಹೋಗ್ತೀವಿ ಬೋಟಲ್ಲಿ. ಬನ್ನಿ ಗೈಸ್, ಬೋಟ್ ಮೂವ್ ಆಯಿತು, ಹೋಗ್ತಾ ಇದ್ದೀವಿ ಮೆತ್ತಗೆ. ವಾಟರ್ಸ್ ನೋಡಿ, ಡೀಪ್ ತುಂಬ ಇದೆ. ಕೆರೆಯಲ್ಲಿ ಇಳಿಯೋಕ್ಕೆಲ್ಲ ಬಿಡಲ್ಲ, ಜಸ್ಟ್ ಕುತ್ಕೊಂಡಿರ್ಬೇಕಷ್ಟೇ. ಪಕ್ಕದಲ್ಲಿರೋರು ಹೋಗ್ತಿದ್ದಾರೆ ನೋಡಿ. ಮೂವ್ ಆಯಿತು, ಮೂವ್ ಆಗ್ತಿದೆ. ಎಲ್ಲರೂ ಇಲ್ಲೇ ಇದ್ದೀವಿ. RCB ಬಾವುಟ ಇಟ್ಕೊಂಡಿದ್ದಾರೆ. RCB ಬಾವುಟ ಹಾರಿಸ್ತಾ ಇದ್ದೀವಿ. ಎಲ್ಲೇ ಹೋಗಲಿ ಏನೇ ಮಾಡಲಿ RCB ಬಾವುಟ ಇರಲೇಬೇಕು. ಯಾಕಂದರೆ ಈ ಸಲ ಕಪ್ ನಮ್ಮದೇ. 18th ಸೀಸನ್ ಗೆಲ್ಲಲೇಬೇಕಾಗಿರೋ ರೀಸನ್ನು. ಸೊ ಈ ಸತಿ ಕಪ್ ನಮ್ಮದೇ. ಮಣ್ಣು ತಿಂತಾ ಇದೆ ನೋಡೋದು. ಝೂಮ್ ಮಾಡಿ ಅದು ಸಕ್ಕದ ಇದಾಗುತ್ತೆ. ಯಾಕೆ ಅದನ್ನೇನು ಮುಟ್ಟಬಾರ್ದಿದ್ರಲ್ಲಿ ನೀನು ವಿಡಿಯೋ ಮಾಡ್ತಿದ್ದಾರೆ. ಹಾಯ್ ಗಾಯ್ಸ್, 1 hour ಬಂದಿದ್ದೀವಿ. ಇಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ ಇತ್ತು, ಎಲ್ಲ ಜ್ಯೂಸ್ ಕುಡಿದ್ಬಿಟ್ಟು ಫೋಟೋ ಶೂಟ್ಗೆ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇವರೆಲ್ಲನೂ ರೆಸ್ಟ್ ಮಾಡ್ತಾ ಇದ್ದಾರೆ. ಹೆವಿ ಬಿಸಿಲಿದೆ, ಸೊ ಸ್ವಲ್ಪ ಹೊತ್ತು ನೆರಳಲ್ಲಿ ಇರೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಬೋಟ್ಸು ಇಲ್ಲೇ ಬರುತ್ತೆ, ಯಾಕಂದರೆ ಇದು ಮೇನ್ ಸ್ಪಾಟ್ ಅಂತೆ. ನಮಗೂ ಇಲ್ಲಿ ಬೋಟ್ ಡ್ರೈವರ್ ಹೇಳಿದ್ದು. ಇವಾಗ ಒಂದೊಂದು ಫೋಟೋ ಹಿಡಿತೀವಿ ಹಿಂಗೆ. ಏನು ಗೊತ್ತಾ, ಎಲ್ಲರ ಫೋಟೋನು ನಾನು ಕರೆಕ್ಟಾಗಿ ಹಿಡ್ದಿದ್ದೀನಿ ಗೈಸ್. ನನ್ನ ಮಗನಿಗೆ ಒಂದು ಫೋಟೋ ಹಿಡಿ ಅಂತ ಹೇಳ್ತಾ ಇದ್ದೀನಿ, ಒಂದು ಫೋಟೋ ಕರೆಕ್ಟಾಗಿ ಹಿಡಿತೀಯಲ್ಲ. ನೋಡಿ ಗೈಸ್, ಇದು ಮೋಸ. ಫೈನಲಿ ಬೋಟಿಂಗ್ ಎಲ್ಲ ಮುಗೀತು. ಈಗ ಮತ್ತೆ ಗಾಡಿ ಹತ್ರ ಹೋಗ್ತೀವಿ. ಈಗ ತಾನೇ ವೇದ ಕ್ಷತ್ರಿಯಸ್ ಅವ್ರು ಬಂದು ನನ್ನ ಹತ್ರ ಮಾತಾಡ್ಸ್ಕೊಂಡು ಹೋದರು. ಬನ್ನಿ ಗಾಡಿ ಹತ್ರ ಹೋಗೋಣ. ಇವಿ ನಮ್ಮ TT ಡ್ರೈವರ್ ಕೂಡ ಬಂದಿದ್ರು ನಮ್ಮ ಜೊತೆ. ಇದೇ ಗಾಡಿ, ಹೋಗೋಣ ಬನ್ನಿ ಗಾಡಿ ಹತ್ರ. ನಿಮ್ಗೆ ಕಾಣಿಸಿರ್ಬೋದಲ್ಲಿ ಪೊಲೀಸವ್ರು ಕೋಲ್ ಹಿಡ್ಕೊಂಡು ಹೋಗ್ತಿದ್ದಾರೆ. ನನ್ನ ಕೋಲು ಸಡನ್ನಾಗಿ ಕಿತ್ಕೊಂಡು ಹೋಗ್ಬಿಟ್ರು. ಪೊಲೀಸವ್ರ ಜೊತೆ ಮಾತಾಡ್ತಿದ್ದಾರೆ. ಅದ್ರಲ್ಲಿ RCB ಬಾವುಟ ಹಾಸನ ಅಂತಂದರೆ ಇವ್ರು ಹೊಡೆಯೋಕೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಿಂದ ತಂದಿದ್ದೀನಿ ನಾನು, ಎಷ್ಟು ಬೇಜಾರಾಗಿರ್ತೀನಿ. ಗಾಯ್ಸ್, ಪೊಲೀಸವ್ರ ಫ್ಲ್ಯಾಗ್ ವಾಪಸ್ ಕೊಟ್ಬಿಟ್ರು. ಸೊ ಈಗ ಆರಿಸೋದೆ ಬಾವುಟ.